ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಕಳೆದ 2 ವಾರದಿಂದ ಫ್ಯಾಮಿಲಿ ವೀಕ್ಗಾಗಿ ಕಾಯ್ತಾ ಇದ್ದ ರಕ್ಷಿತಾಳನ್ನ ಹುಡುಕಿಕೊಂಡು ಬಿಗ್ ಬಾಸ್ ಮನೆಗೆ ಅವರ ಅಮ್ಮ ಬಂದಿದ್ದಷ್ಟೇ ಅಲ್ಲದೆ ಭೂತೈ ಬಾಂಗುಡೆ ವ್ಲಾಗಿಂಗ್ ಕ್ಯಾಮೆರಾ ಕೂಡ ಬಂದಿದೆ. ಅಮ್ಮನನ್ನ ನೋಡಿ ಬಿಕ್ಕಿ ಬಿಕ್ಕಿ ಅತ್ತ ರಕ್ಷಿತಾಳ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಧ್ರುವಂತ್. ರಕ್ಷಿತಾಗೆ ಜಗಳಗಂಟಿ ಎಂದ ರಕ್ಷಿತಾಳ ಅಮ್ಮ ಬೆತ್ತ ಕೇಳಿದ ಧ್ರುವಂತ್ಗೆ ನಿನಗೆ ಚಚ್ಚುತ್ತಾರೆ ಸುಮ್ಮನಿರು ಎಂದ ಗಿಲ್ಲಿ. ನಾನು ಮುದ್ದಾಗಿದ್ದೇನೆ ಫ್ರೆಂಡ್ಸ್ ಎಂದು ಲಾಗ್ ಕ್ಯಾಮ್ರಾಗೆ ಪೋಸ್ ಕೊಟ್ಟ ರಕ್ಷಿತಾ ಅಮ್ಮನ ಜೊತೆಗೆ ಸೇರಿ ಫಿಶ್ ಫ್ರೈ ಮಾಡ್ತಾ ಲಾಗ್ ಶುರು ಮಾಡಿದ್ದಾರೆ. ಬನ್ನಿ, ಹೇಗಿದೆ ರಕ್ಷಿತಾಳ ಲಾಗ್ ಮತ್ತು ಅಮ್ಮ ಬಂದಿರುವ ಸಡಗರ ಹೇಗಿದೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಳೆದ ವಾರ ಗಿಲ್ಲಿಯ ಮುಂದೆ ರಕ್ಷಿತಾ ಶೆಟ್ಟಿ ತಮ್ಮ ಕುಟುಂಬವನ್ನ ನೆನಪಿಸಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ರಂತೆ. ನನಗೆ ಅಪ್ಪ ಅಮ್ಮ ನೆನಪಾಗ್ತಾ ಇದ್ದಾರೆ, ಅವರು ಬಿಗ್ ಬಾಸ್ ಮನೆಗೆ ಯಾವಾಗ ಬರ್ತಾರೆ, ಅವ್ರನ್ನ ನಾನು ನೋಡೋದು ಯಾವಾಗ, ಬಾಂಬೆಯಿಂದ ನಮ್ಮ ಅಪ್ಪ ಅಮ್ಮ ಬರ್ತಾರಲ್ವಾ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರ ಅಮ್ಮ ಮತ್ತು ಅವರ ಅಪ್ಪ ಮತ್ತೆ ಅವರ ಕುಟುಂಬವನ್ನ ನೆನಪಿಸಿಕೊಂಡು ಗಿಲ್ಲಿ ಮುಂದೆ ಕಣ್ಣೀರಿಟ್ಟಿದ್ರಂತೆ. ಅದಾಗಿ ಮಾರನೇ ದಿನವೇ ವೀಕೆಂಡ್ಸ್ ಎಪಿಸೋಡ್ ಬಂತು. ನಂತರ ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಒಂದು ಹೈಡ್ರಾಮಾನ ಕ್ರಿಯೇಟ್ ಮಾಡಿ ರಕ್ಷಿತಾ ಧ್ರುವಂತನ ಎವಿಕ್ಟ್ ಮಾಡೋ ರೂಪದಲ್ಲಿ ಸೀಕ್ರೆಟ್ ರೂಮ್ ನಲ್ಲಿ ಹಾಕಿರ್ತಾರೆ. ಆಗ ಗಿಲ್ಲಿ ಈ ಒಂದು ಕ್ಷಣವನ್ನ ಅವರು ನೆನಪಿಸ್ಕೊಳ್ತಾರೆ. ರಕ್ಷಿತಾ ಶೆಟ್ಟಿಗೆ ಅವರ ಫ್ಯಾಮಿಲಿ ತುಂಬಾ ನೆನಪಾಗ್ತಾ ಇದ್ರು. ಜೊತೆಗೆ ಅವ್ರ ಅಮ್ಮ ಅವರಪ್ಪ ಈ ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು, ಫ್ಯಾಮಿಲಿ ವೀಕ್ ಯಾವಾಗ ಶುರುವಾಗುತ್ತೆ ಅಂತನೂ ಕೂಡ ಮಾತಾಡ್ತಾ ಇದ್ಲು. ಸೊ ಮುಂದಿನ ವಾರನೇ ನೋಡಿ ಫ್ಯಾಮಿಲಿ ವೀಕ್ ಇದೆ, ರಕ್ಷಿತಾ ಶೆಟ್ಟಿನೇ ಇಲ್ಲ ಅಂತ ಹೇಳಿ ಗಿಲ್ಲಿ, ರಜತ್ ಮತ್ತೆ ರಘು ಮುಂದೆ ಈ ಒಂದು ಕನ್ವರ್ಸೇಷನ್ ಏನ್ ನಡೆದಿತ್ತಲ್ಲ ಅದನ್ನ ಅವರು ಶೇರ್ ಮಾಡ್ತಾ ಇದ್ರು. ತದನಂತರ ಅವರು ಸೀಕ್ರೆಟ್ ರೂಮ್ ನಲ್ಲಿ ಇದ್ದಿದ್ದು ಆಗಿತ್ತು. ನಂತರ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿನೂ ಕೂಡ ಕೊಟ್ರು. ಈಗ ಫ್ಯಾಮಿಲಿ ವೀಕ್ ಶುರುವಾಗ್ಬಿಟ್ಟಿದೆ. ಫ್ಯಾಮಿಲಿ ವೀಕ್ ನಲ್ಲಿ ರಾಶಿಕಾ ಅವರ ತಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟ ನಂತರ ಇಲ್ಲಿ ರಕ್ಷಿತಾಳಿಗೆ ಒಳಗೊಳಗೆ ಖುಷಿ. ನಮ್ಮಮ್ಮ ಬಾಂಬೆಯಿಂದ ಬರ್ಬೋದು, ನಮ್ಮ ಫ್ಯಾಮಿಲಿ ನನ್ನನ್ನು ಮಾತಾಡಿಸ್ಲಿಕ್ಕೆ ನನ್ನ ಹುಡುಕಿಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅನ್ನೋ ಆ ಒಂದು ನಂಬಿಕೆ, ಆಮೇಲೆ ಆ ಒಂದು ಖುಷಿ, ಇನ್ನಿಲ್ಲದ ಸಡಗರ ಈ ರಕ್ಷಿತಾಳ ಮನಸ್ಸಿನಲ್ಲಿ ಆಗ್ತಾ ಇದ್ದದನ್ನ ನೀವು ಗಮನಿಸಿರ್ತೀರ. ತದನಂತರ ಮಾರನೇ ದಿನ ರಕ್ಷಿತಾಳನ್ನ ಹುಡುಕಿಕೊಂಡು ಅವರ ಅಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ. ಸೊ ಈ ಒಂದು ಸಮಯಕ್ಕಾಗಿ ರಕ್ಷಿತಾ ಶೆಟ್ಟಿ 2-3 ವಾರಗಳಿಂದ ಕೊರಗ್ತಾನೆ ಇದ್ರಂತೆ. ನಮ್ಮ ಅಮ್ಮನ್ನ ನೋಡಬೇಕು, ಅವ್ರು ಯಾವಾಗ ಬರ್ತಾರೆ, ಅವರು ಬಾಂಬೆಯಿಂದ ಬರ್ತಾರೋ ಇಲ್ವೋ, ಅಥವಾ ಮಂಗಳೂರಿನಲ್ಲಿ ಯಾರೆಲ್ಲ ಇರ್ತಾರಲ್ಲ ಅವ್ರ ಅಜ್ಜಿ ಆಗಲಿ ಅವ್ರು ಯಾರು ರಿಲೇಟಿವ್ ಇರ್ತಾರಲ್ಲ ಅವರಷ್ಟೇ ಬಂದು ಹೋಗ್ತಾರಾ, ಈ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ರು. ಬಟ್ ನೋಡಿ, ರಕ್ಷಿತಾಳ ಅಮ್ಮ ಬಾಂಬೆಯಿಂದನೇ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ. ಸೊ ರಕ್ಷಿತಾ ಶೆಟ್ಟಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಗ್ಬಿಟ್ರು. ಅವ್ರ ಅಮ್ಮ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದ್ದಂತೆ ಇಲ್ಲಿ ಅವ್ರಿಗೆ ಪಾಸ್ ಕೊಡ್ತಾರೆ. ಪಾಸ್ ಪ್ಲೇ ನಡೀತಾ ಇರತ್ತಲ್ಲ, ಸೊ ರಕ್ಷಿತಾ ಶೆಟ್ಟಿಗೆ ಪಾಸ್ ಮಾಡಿದ್ದಾರೆ. ತದನಂತರ ಪ್ಲೇ ಕೊಟ್ಟ ನಂತರ ಅವರು ಡೋರ್ ಇಂದ ಎಂಟ್ರಿ ಆಗ್ತಾ ಇದ್ದಂತೆ ರಕ್ಷಿತಾ ಶೆಟ್ಟಿ ಹೋಗಿ ರಕ್ಷಿತಾ ಶೆಟ್ಟಿ ತಮ್ಮ ತಾಯಿಯನ್ನ ನೋಡಿದ ತಕ್ಷಣ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಗಟ್ಟಿಯಾಗಿ ಅಪ್ಪಿಕೊಂಡು ಅವರ ಆ ಖುಷಿಯನ್ನ ಆ ಕಣ್ಣೀರಿನಲ್ಲಿ ನೀವು ಕಾಣಬಹುದು. ಎಷ್ಟೊಂದು ಖುಷಿಯಾಗಿದ್ದಾರೆ ರಕ್ಷಿತಾ ಶೆಟ್ಟಿ ಅಂತ ಹೇಳಿ. ಇನ್ನೊಂದು ಕಡೆಗೆ ರಕ್ಷಿತಾ ಶೆಟ್ಟಿಗೆ ಈ ಫ್ಯಾಮಿಲಿ ವೀಕ್ ನ ಅನಿವಾರ್ಯತೆ ಇತ್ತು. ಯಾಕಂತಂದ್ರೆ ಕಳೆದ 2 ವಾರದಿಂದ ನೀವು ರಕ್ಷಿತಾಳ ಆಟದಿಂದ ಆಗ್ತಾ ಇದ್ದಂತ ಪ್ರಭಾವವನ್ನ ನೀವು ಗಮನಿಸ್ತಾ ಇದ್ರಿ. ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿ ಮಾಡ್ತಾ ಇದ್ರು. ಅಂದ್ರೆ ಬಿಗ್ ಬಾಸೇ ಆಗಿರ್ಲಿ ಅಥವಾ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳೇ ಆಗಿರ್ಲಿ, ನಾವ್ ಯಾರ ಮೇಲೂ ಕೂಡ ಆರೋಪ ಮಾಡೋದ್ ಬೇಡ. ಒಟ್ಟಿನಲ್ಲಿ ರಕ್ಷಿತಾಳ ಆಟ ಕರೆಕ್ಟ್ ಆಗಿದ್ರು, ನೇರವಾದಂತ ಭಾಷೆ, ನೇರವಾದಂತ ಆಟಕ್ಕೆ ಹೊರಗಡೆಯಿಂದ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ಮೇಲೆ ನೆಗೆಟಿವ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ಗೊತ್ತಾಗ್ತಾ ಇರ್ಲಿಲ್ಲ ರಕ್ಷಿತಾಳಿಗೆ ನಾನು ಎಲ್ಲಿ ಎಡುತ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈ ವಿನ್ನಿಂಗ್ ರೇಸ್ ನಲ್ಲಿ ಇರುವವರಿಗೆ ಫ್ಯಾಮಿಲಿ ವೀಕ್ ನಡೆದ ನಂತರ ಅವರು ಮತ್ತಷ್ಟು ಚೇತರಿಸಿಕೊಳ್ಳುವಂಥದ್ದು, ಮತ್ತೆ ಚೆನ್ನಾಗಿ ಆಡುವಂಥದ್ದು, ಮತ್ತೆ ಬೂಸ್ಟ್ ಆಗುವಂಥದ್ದು ಆಟದಲ್ಲಿ, ಈ ರೀತಿಯಾಗಿ ಆಗಿರೋದನ್ನ ಹಲವು ಸೀಸನ್ಗಳಲ್ಲಿ ನಾವು ನೋಡಿದ್ದೀವಿ. 2 ವಾರ ಮಂಕಾಗಿದ್ದಂತ ಹನುಮಂತ ಲಮಾನಿಗೆ ಅವರ ಅಪ್ಪ ಅಮ್ಮ ಬಂದು ಹೋದ ನಂತರ ಅವರು ಆಟವನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋದ್ರು. ಮೈ ಕೊಡವಿ ನಿಂತ ಹನುಮಂತ ಲಮಾನಿ ಕಪ್ನ ಗೆಲ್ಲೋವರೆಗೂ ಕೂಡ ಬಿಡ್ಲಿಲ್ಲ. ಆ ರೀತಿಯಾದಂತ ಆಟವನ್ನ ಹನುಮಂತ ಲಮಾನಿ ಕೊಟ್ಟಿದ್ರು. ಅದೇ ರೀತಿಯಾಗಿ ರಕ್ಷಿತಾ ಶೆಟ್ಟಿಗೂ ಕೂಡ ಅವರ ಫ್ಯಾಮಿಲಿಯ ಆ ಒಂದು ಧೈರ್ಯ ಬೇಕಾಗಿತ್ತು, ಮತ್ತೆ ಅವರಿಂದ ಒಂದಷ್ಟು ಇನ್ಪುಟ್ಸ್ ಬೇಕಾಗಿತ್ತು. ಸೊ ಈಗ ಫ್ಯಾಮಿಲಿ ವೀಕ್ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. 2ನೇ ದಿನಕ್ಕೆ ರಕ್ಷಿತಾ ಶೆಟ್ಟಿಯ ಅವರ ತಾಯಿ ಬಂದಿದ್ದಾರೆ. ಸೊ ರಕ್ಷಿತಾ ಶೆಟ್ಟಿಯ ಕಾನ್ವರ್ಸೇಷನ್ ಏನೇನೆಲ್ಲ ಆಯ್ತು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ರಕ್ಷಿತಾ ಶೆಟ್ಟಿಯ ತಾಯಿ ರಕ್ಷಿತಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಏನಂತ ಅಂತಂದ್ರೆ, ನೀನ್ ಏನಕ್ಕೆ ಎಲ್ರಿಗೂ
ಗಬ ಮಾತಾಡ್ತೀಯ ನೀನು, ಎಲ್ರಿಗೂ ಏನಕ್ಕೆ ನೀನು ರೇಗ್ತೀಯ ನೀನು, ಆಮೇಲೆ ಎಲ್ಲರ ಜೊತೆಗೂ ಕೂಡ ಏನಕ್ಕೆ ಜಗಳ ಮಾಡ್ತಿದ್ಯಾ ಜಗಳ ಗಂಟಿ ಅಂತ ಹೇಳಿರುವಂತ ಆ ಮಾತೆ ಮಾತ್ರ ಈ ಪ್ರೋಮೋದಲ್ಲಿ ಬಿಗ್ ಹೈಲೈಟ್ ಆಗಿದೆ. ನಂತರ ರಕ್ಷಿತಾ ತಾಯಿಯ ಕಣ್ಣು ರಕ್ಷಿತಾಳ ತಲೆ ಮೇಲೆ ಹೋಗುತ್ತೆ. ತಲೆ ಕೂದಲು ಯಾಕೆ ಹಿಂಗಿಟ್ಕೊಂಡಿದ್ಯಾ, ತಲೆ ಬಾಚ್ಕೋ ಅಂತ ಹೇಳಿ ಅವರು ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ತಲೆ ಬಾಚ್ತಾ ಇರೋದನ್ನ ನೋಡಿ. ರಕ್ಷಿತಾ ಶೆಟ್ಟಿ ಯಾವಾಗಲೂ ಕೂಡ ತಲೆನ ಹರಡ್ಕೊಂಡೇ ಇರ್ತಾರೆ, ಅವ್ರು ಕೂದಲು ಬಿಟ್ಕೊಂಡಿರ್ತಾರೆ. ಅವ್ರು ಯಾವುದಕ್ಕೂ ಕೂಡ ಸರಿಯಾಗಿ ಅಟೆನ್ಷನ್ ಕೊಡೋದಿಲ್ಲ. ಅಂತಂದ್ರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಬೇಕು, ಮೇಕಪ್ ಹಾಕ್ಕೊಳ್ಬೇಕು, ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕು, ಅದ್ಯಾವುದೂ ಇಲ್ಲ. ಆಟ ಆಡ್ತಾ ಇದ್ದೀನಿ ಇಷ್ಟರಲ್ಲೇ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಅಂದರೆ ಬೇರೆ ಕಂಟೆಸ್ಟೆಂಟ್ಗಳನ್ನು ಗಮನಿಸಿದ್ರೆ ಅವರು ಫುಲ್ಲು ಯಾವ ರೀತಿಯಾಗಿ ಫೇರ್ ಆ್ಯಂಡ್ ಆಫ್ ಕಾಣಿಸ್ತಾ ಇರ್ತಾರೆ. ಬಟ್ ಇವ್ರು ಆ ರೀತಿಯಾಗೆಲ್ಲ ಅಂತಂದರೆ ಅವರು ಸೌಂದರ್ಯದ ಬಗ್ಗೆ ಗಮನ ಕೊಡೋದಿಲ್ಲ, ಹೆಚ್ಚಾಗಿ ಆಟದತ್ತ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥ ಹುಡುಗಿ ರಕ್ಷಿತಾ ಶೆಟ್ಟಿ. ಸೊ ಅವರ ತಾಯಿಗೆ ಏನು ಅನಿಸ್ತೋ ಏನೋ, ಇಲ್ಲಿ ತಲೆ ಬಾಚ್ತೀನಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿಗೆ ತಲೆ ಬಾಚ್ತಾ ಇರೋದನ್ನ ನೀವು ಗಮನಿಸಿ. ನಂತರ ಈ ಒಂದು ಸಿಚುವೇಶನ್ ನಾವು ಕಂಪೇರ್ ಮಾಡೋದಾದ್ರೆ, ಈಗ ನಾವು ಸ್ಕೂಲ್ಗಳಿಗೆಲ್ಲ ಹೋಗುವಂಥ ಸಮಯದಲ್ಲಿ ತಾಯಿ ತಲೆ ಬಾಚಿ ನಮಗೆ 2 ಜಡೆ ಹಾಕಿ ಸ್ಕೂಲ್ ಕಳಿಸ್ತಿದ್ರಲ್ಲ, ಆ ಒಂದು ಮೆಮೊರಿ ನಮಗೆ ಬಿಗ್ ಬಾಸ್ ಮನೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರಕ್ಷಿತಾ ಶೆಟ್ಟಿಗೆ ತಲೆ ಬಾಚ್ತಾ ಇದ್ದಾರೆ ಅವರ ತಾಯಿ ಅಂತ. ತದನಂತರ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ರಕ್ಷಿತಾಳ ತಾಯಿಯ ಕಾಲಿಗೆ ಬಿದ್ದು ಧ್ರುವಂತ್ ಕ್ಷಮೆ ಕೇಳಿದ್ದಾರೆ. ಯಾಕೆ ಕ್ಷಮೆ ಕೇಳಿದ್ರು, ಏನ್ ಕಾನ್ವರ್ಜೇಷನ್ ಆಯಿತು ಅನ್ನೋದನ್ನ ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ಧ್ರುವಂತ್ ಆಗಲಿ, ಚೈತ್ರ ಕುಂದಾಪುರ್ ಆಗಲಿ, ಮತ್ತೆ ರಾಶಿಕಾ ಆಗಲಿ, ಈ ಮಂಗಳೂರು ಉಡುಪಿ ಈ ಭಾಗದವ್ರು ಇವರೆಲ್ಲ ನೋಡಿ, ಇವರೆಲ್ಲ ಒಂದೇ ಭಾಗದವರಾಗಿದ್ರು ಸಹಿತ ರಕ್ಷಿತಾ ಶೆಟ್ಟಿಗೆ ಅಷ್ಟಾಗಿ ಯಾರಿಂದಲೂ ಕೂಡ ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಎಲ್ಲರೂ ಕೂಡ ರಕ್ಷಿತಾಳನ್ನ ದ್ವೇಷ ಮಾಡ್ತಾನೆ ಇದ್ರು, ಟಾರ್ಗೆಟ್ ಮಾಡ್ತಾನೆ ಇದ್ರು. ಯಾಕಂತಂದ್ರೆ ಈ ಚಿಕ್ಕ ಹುಡುಗಿ ನಮ್ಮ ಮುಂದೆನೆ ಬೆಳೀತಾ ಇದ್ದಾಳಲ್ಲ, ಈ ಚಿಕ್ಕ ಹುಡುಗಿ ನಮ್ಮ ಮುಂದೆನೆ ಎಲ್ಲಿ ಕಪ್ ತೆಗೆದುಕೊಂಡು ಹೋಗ್ಬಿಡ್ತಾಳೆ ಅನ್ನೋ ಅಂತಹ ಆ ಒಂದು ಜಲಸ್ ಏನೋ ಇತ್ತೇನೋ ಕಾಣಿಸುತ್ತೆ. ಸೊ ಹಾಗಾಗಿ ಯಾರು ಕೂಡ ರಕ್ಷಿತಾಳ ಜೊತೆಗೆ ಬೆರೆತಿದ್ದನ್ನ ನಾವು ನೋಡ್ಲಿಲ್ಲ. ಆದ್ರೆ ರಘು ಆಗ್ಲಿ, ಗಿಲ್ಲಿ ಆಗ್ಲಿ, ಮತ್ತೆ ಒಂದಷ್ಟು ಜನ ರಕ್ಷಿತಾಳ ಜೊತೆಗೆ ಇರೋರು ರಕ್ಷಿತಾಳಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಸೊ ಈಗ ಫ್ಯಾಮಿಲಿ ವೀಕ್ ಅಂತ ನಡೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ರಕ್ಷಿತಾಳ್ ಶೆಟ್ಟಿ ಅವರ ತಾಯಿ ಬಂದಿರೋ ಕಾರಣಕ್ಕಾಗಿ ಧ್ರುವಂತ್ಗೆ ಆಲ್ ಆಫ್ ಸಡನ್ ಅದೇನಂತ ಅನಿಸ್ತೇನೋ ಗೊತ್ತಿಲ್ಲ, ರಕ್ಷಿತಾಳ ತಾಯಿಯ ಕಾಲಿಗೆ ಬಿದ್ದು ಅವರು ಕ್ಷಮೆ ಯಾಚಿಸಿದ್ದಾರೆ. ಅವ್ರು ಏನಕ್ಕಾಗಿ ಕ್ಷಮೆ ಕೇಳಿದ್ರು, ಯಾವ ರೀತಿಯಾಗಿ ಮಾತಾಡಿದ್ರು, ಏನಂತ ಹೇಳಿದ್ರು ಕ್ಷಮೆ ಕೇಳುವಾಗ, ಮತ್ತೆ ಅವರ ತಾಯಿ ಧ್ರುವಂತ್ ಕಾಲಿಗೆ ಬೀಳ್ತಾ ಇದ್ದಂತೆ ಅವ್ರ ಕಾಲು ಕೊಡ್ತಾ ಇರಲಿಲ್ಲ ಅವ್ರಿಗೆ ಕ್ಷಮೆ ಕೇಳಲಿಕ್ಕೆ. ಕೊನೆಯದಾಗಿ ರಕ್ಷಿತಾಳ ತಾಯಿ ಮತ್ತೆ ಧ್ರುವಂತ್ ಅವರಿಬ್ರು ಗಟ್ಟಿಯಾಗಿ ಅಪ್ಪಿಕೊಂಡು ಅದೊಂದು ಸಂಭಾಷಣೆ ನಡೆಯುತ್ತೆ ಅವರಿಬ್ಬರ ಮಧ್ಯೆ. ಸೊ ಅದೇನಾಗುತ್ತೆ ಅನ್ನೋದನ್ನು ಕೂಡ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ. ಇನ್ನು ರಕ್ಷಿತಾ ಶೆಟ್ಟಿಯ ತಾಯಿಗೆ ಧ್ರುವಂತ್ ಕೇಳ್ತಾರೆ, ನೀವು ಬೆತ್ತ ತರಲಿಲ್ವಾ ರಕ್ಷಿತಾ ಶೆಟ್ಟಿಗೆ ಹೊಡಿಲಿಕ್ಕೆ ಅಂತ ಕೇಳ್ತಾರೆ. ಸುಮ್ನಿರನೋ, ಬೆತ್ತ ತಂದ್ರೆ ನಿನಗೆ ಚಚ್ಚು ಬಿಡ್ತಾರೆ ಅಂತ ಹೇಳಿ ಗಿಲ್ಲಿ ಹೇಳಿರುವಂತಹ ಮಾತು ಕೂಡ ತುಂಬಾ ಚೆನ್ನಾಗಿದೆ ಅದು. ಸೊ ಗಿಲ್ಲಿ ಈಗ ನೋಡಿ, ಸೂರಜ್ ತಾಯಿ ಬಂದಾಗೂ ಕೂಡ ಸರಿಯಾಗಿ ತಮಾಷೆ ಮಾಡಿದ್ದಾರೆ, ಹಾಗೆ ರಾಶಿಕಾ ಅವರ ತಾಯಿ ಬಂದಾಗೂ ಕೂಡ ಸರಿಯಾಗಿ ಕಾಲೆಳೆದು ತಮಾಷೆ ಮಾಡಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ವಂಶದ ಕುಡಿ ಅವರ ತಾಯಿ ಬಂದಿದ್ದಾರೆ. ರಕ್ಷಿತಾ ಶೆಟ್ಟಿಯ ತಾಯಿಯ ಜೊತೆಗೆ ಗಿಲ್ಲಿ ಯಾವ ರೀತಿಯಾಗಿ ಲವಲವಿಕೆಯಿಂದ ಇರ್ತಾರೆ, ಅದೆಷ್ಟು ತಮಾಷೆ ಮಾಡ್ತಾರೆ. ಸೊ ಇದನ್ನು ಕೂಡ ನಾವು ಕಾದ್ ನೋಡ್ಬೇಕು, ಗಿಲ್ಲಿ ಯಾವ ರೀತಿಯಾಗಿ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಯ ತಾಯಿಯ ಬಂದಾದ್ಮೇಲೆ, ಮತ್ತೆ ರಕ್ಷಿತಾಗ್ ಏನ್ ಹೇಳ್ತಾರೆ ಅಂತ ಹೇಳಿ. ಇನ್ನೊಂದು ವಿಚಾರ, ರಕ್ಷಿತಾ ಶೆಟ್ಟಿಗೆ ಅವರ ಕುಟುಂಬ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಇನ್ನೊಬ್ರು ಕೂಡ ಇದ್ದಾರೆ, ಅದುವೇ ಲಾಗ್ ಕ್ಯಾಮ್ರಾ. ನೋಡಿ, ಅವರು ಲಾಗ್ ಮಾಡುತ್ತಲೇ ಅವರು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದು. ಇಷ್ಟೊಂದು ಈಗ ಕೀರ್ತಿ ಸಿಕ್ಕಿದೆ. ರಕ್ಷಿತಾ ಶೆಟ್ಟಿ ಅಂದ್ರೆ ಯಾರು, ರಕ್ಷಿತಾ ಅಂದ್ರೆ ಏನು ಅಂತ ಹೇಳಿ ಗುರ್ತು ಮಾಡಿದ್ದೆ ಈ ಲಾಗಿಂಗ್ ಕ್ಯಾಮ್ರಾ. ಸೊ ಆ ಲಾಗ್ ಕ್ಯಾಮ್ರಾನ ಮರಿಬಾರದು ಅಂತ ಹೇಳಿ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಲಾಗ್ ಕ್ಯಾಮ್ರಾನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವರು ಅಡಿಗೆ ಮಾಡುತ್ತಲೇ ಫೇಮಸ್ ಆದವರು, ಹಾಗಾಗಿ ಇವ್ರಿಗೆ ಫಿಶ್ ಕೂಡ ಕೊಟ್ಟು ಕಳಿಸಿದ್ದಾರೆ. ಲಾಗ್ ಶುರು ಮಾಡಿ ರಕ್ಷಿತಾ ಅಂತ ಹೇಳಿದ್ದಾರೆ. ಸೊ ಹಾಯ್ ಹಲೋ ಫ್ರೆಂಡ್ಸ್, ನಾನು ಮುದ್ದಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಹೇಳಿ ಈಗ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಲಾಗ್ ಶುರು ಮಾಡಿದ್ದಾಳೆ. ರಕ್ಷಿತಾ ಶೆಟ್ಟಿ ಅವರ ತಾಯಿ ಬಂದಿದ್ದಕ್ಕಾಗಿ ಎಲ್ಲರ ಮುಖದಲ್ಲಿ ಆ ಖುಷಿಯನ್ನ ನೋಡಿ. ರಕ್ಷಿತಾ ಶೆಟ್ಟಿ ನಿಜಕ್ಕೂ ಅವಳು ಒಂದು ಸ್ಪಾರ್ಕ್ ಅಂತಂದ್ರೆ ತಪ್ಪಿಲ್ಲ. ಅವಳು ಖುಷಿಯಾಗಿ ನಗನಗ್ತಾ ಹಾರಾಡ್ಕೊಂಡಿರೋದ್ ಕಾರಣಕ್ಕಾಗಿ ಎಲ್ಲರೂ ಅವಳನ್ನ ನೋಡಿ ಅರ್ಧ ಖುಷಿ ಪಡ್ತಾ ಇದ್ದಾರೆ. ಸೊ ಅವರಮ್ಮ ಬಂದಿರೋ ಕಾರಣಕ್ಕಾಗಿ ಎಲ್ರಿಗೂ ಇನ್ನಷ್ಟು ಖುಷಿ ಆಗಿದೆ. ಸೊ ರಕ್ಷಿತಾ ಶೆಟ್ಟಿ ಅವ್ರ ಅಮ್ಮನನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರು
ಅಂತಿದ್ರಲ್ಲ, ಎಲ್ಲರೂ ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ರೇನೋ ಅನ್ನೋ ರೀತಿಯಾಗಿ ಬಿಹೇವ್ ಮಾಡ್ತಿದ್ದಾರೆ. ಸೊ ಅಷ್ಟೊಂದು ಸೊಗಸಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್. ಮತ್ತೆ ವೀಕ್ಷಕರು ಕೂಡ ರಕ್ಷಿತಾಳ ತಾಯಿಯನ್ನ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅದರಂತೆ ರಕ್ಷಿತಾಳ ತಾಯಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ. ನನಗನ್ಸಿದ ಮಟ್ಟಿಗೆ ರಕ್ಷಿತಾ ಶೆಟ್ಟಿಗೆ ನೀನ್ ಜಗಳ ಗಂಟಿ ಅಂತ ಅವ್ರು ಏನ್ ಹೇಳ್ತಾರಲ್ಲ, ಸೊ ಅದರಲ್ಲೇ ಗೊತ್ತಾಗುತ್ತೆ ತಾಯಿಯಂತೆ ಮಗಳು ಅಂತ ಹೇಳಿ. ರಕ್ಷಿತಾ ಶೆಟ್ಟಿ ನೇರವಾಗಿ ಮಾತಾಡ್ಲಿಕ್ಕೆ ಕಾರಣ ಅವರ ತಾಯಿ. ಸೊ ತಾಯಿಯ ಹೋಲಿಕೆಯಲ್ಲೇ ಇದ್ದಾರೆ ರಕ್ಷಿತಾ ಶೆಟ್ಟಿ. ಕಾತೋಡನ ರಕ್ಷಿತಾ ಶೆಟ್ಟಿ ಅವರ ತಾಯಿ ಇವತ್ತಿನ ಎಪಿಸೋಡ್ ಅಲ್ಲಿ ಯಾವ ರೀತಿಯಾಗಿ ಮಾತಾಡ್ತಾರೆ, ಮನೆ ಮಂದಿಯ ಜೊತೆಗೆ ಎಷ್ಟು ಸರ್ಪ್ರೈಸಿಂಗ್ ಆಗಿ ಎಂಟ್ರಿ ಕೊಡ್ತಾರೆ, ಹೇಗಿರುತ್ತೆ ಇವತ್ತು ಬಿಗ್ ಬಾಸ್ ಮನೆ ನೋಡೋಣ, ಕಾದ್ ನೋಡೋಣ. ಒಟ್ಟಿನಲ್ಲಿ ವೀಕ್ಷಕರು ಕಾಯ್ತಾ ಇದ್ರು ರಕ್ಷಿತಾ ಶೆಟ್ಟಿಯ ತಾಯಿನ ನೋಡಬೇಕು ಅಂತ ಹೇಳಿ. ಕೊನೆಗೂ ಅದು ಕೂಡ ಈಡೇರಿತು. ಇನ್ನು ಮುಂದೆ ರಕ್ಷಿತಾ ಶೆಟ್ಟಿ ಯಾವ ರೀತಿಯಾಗಿ ಆಟ ಆಡ್ತಾಳೆ, ರಕ್ಷಿತಾ ಶೆಟ್ಟಿಗೆ ಈಗ ಫ್ಯಾಮಿಲಿ ವೀಕ್ನಿಂದ ಒಂದು ಬೂಸ್ಟ್ ಸಿಕ್ಕಿದೆ. ಸೊ ಇನ್ನು ಮುಂದೆ ರಕ್ಷಿತಾ ಶೆಟ್ಟಿ ಆಟ ಹೇಗಿರುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಂತಿದ್ದಾರೆ ವೀಕ್ಷಕರು. ನಾವು ಕೂಡ ಅವಳ ಆಟವನ್ನ ಕಾದ್ ನೋಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ಅನಲೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ. ನಮಸ್ಕಾರ.